ನಮ್ಮ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗಿರೀಶ್ ಅವರಿದ್ದಾರೆ, ಕಮ್ಮೇಗೌಡರಿದ್ದಾರೆ ಹಿರಿಯರು, ಮತ್ತು ಸಹಕಾರದರ್ಶಿಗಳಾಗಿರ್ತಕ್ಕಂಥ ಜಿ ಚಂದ್ರಶೇಖರ್, ಮತ್ತೊಬ್ಬ ಸಹಕಾರದರ್ಶಿ ಆಗಿರ್ತಕ್ಕಂಥ ಗೋವಿಂದರಾಜು, ಜಿಲ್ಲಾ ಖಜಾಂಚಿ ಆಗಿರ್ತಕ್ಕಂಥ ಅಶ್ವತ್ಥನಾರಾಯಣ, ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರುಗಳಾದ TN ರಾಜೇಶು ಮತ್ತು ಭೋಜರಾಜ್ ಇದ್ದಾರೆ. ಈಗ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಗಿರೀಶ್ ಅವರು ಮಾತಾಡ್ತಾರೆ. ಆತ್ಮೀಯ ಪತ್ರಿಕಾ ಗೆಳೆಯರಿಗೆ ತಡವಾಗಿದ್ದಕ್ಕೆ ಕೊಡ್ತೀನಿ. ನಮ್ಮ ಪಕ್ಷ 1925ನೇ ಇಸ್ವಿ ಡಿಸೆಂಬರ್ 26ನೇ ತಾರೀಕು ನಾಗಪುರದಲ್ಲಿ ಬ್ರಿಟಿಷರ ಆಡಳಿತ ಇರಬೇಕಾದ್ರೆ ಪಕ್ಷ ಸಂಸ್ಥಾಪನೆ ಆಗಿದೆ. ಈ ಪಕ್ಷದ ಮೂಲ ಉದ್ದೇಶ ಸಮಾಜವಾದವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸೈದ್ಧಾಂತಿಕ ಹಿನ್ನೆಲೆಯನ್ನು ಇಟ್ಕೊಂಡು ಬಂದಂಥದ್ದು. ಸುಮಾರು ಈ ಡಿಸೆಂಬರ್ 25ಕ್ಕೆ 3 ವರ್ಷ ಕಂಪ್ಲೀಟ್ ಮಾಡಿ 3ನೇ ಒಂದು ವರ್ಷಕ್ಕೆ ಕಾಲಿಡ್ತಾ ಇದೆ. ಸೊ ನಮ್ಮ ಪಕ್ಷ ಮೊದಲನೇದಾಗಿ ಅವತ್ತಿನ ದುಡಿಯೋ ವರ್ಗ ಏನು ಕಾರ್ಮಿಕ ಇತ್ತು, ರೈತ ಇತ್ತು, ಬಡವರಿದ್ದರು, ಇವರಿಗೆ ಪರವಾಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದಂಥ ನಮ್ಮ ಕಮ್ಯುನಿಸ್ಟ್ ಪಕ್ಷದ ನಾಯಕರು ಏನು ರಷ್ಯಾದ ಕ್ರಾಂತಿ ಆಯಿತು 1917ನೇ ಇಸ್ವಿಯಲ್ಲಿ, ಆ ಕ್ರಾಂತಿಯ ಒಂದು ಉತ್ತೇಜನದಿಂದ AITUC 1920ರಲ್ಲಿ ನವೆಂಬರ್ ತಿಂಗಳಲ್ಲಿ ಸ್ಥಾಪನೆ ಆಗುತ್ತೆ. ಅದಾದ ನಂತರ ಅದು ಕಾರ್ಮಿಕ ವರ್ಗವನ್ನು ಸಂಘಟನೆ ಮಾಡಲಿಕ್ಕೆ AITUC ಪ್ರಾರಂಭ ಆದರೆ ಅದರ ಸೈದ್ಧಾಂತಿಕ ಅಡಿಯಲ್ಲಿ ನಮ್ಮ ಪಕ್ಷ ದುಡಿಯೋ ವರ್ಗದ ಪರವಾಗಿ ಒಂದು ರಾಜಕೀಯವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡುತ್ತೆ. ಆ ಸಂದರ್ಭದಲ್ಲಿ ಹಲವಾರು ಹೋರಾಟಗಳನ್ನ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಬಲಿದಾನವನ್ನು ಮಾಡಿದಂಥ ಹಲವಾರು ಮಹಾನ್ ನಾಯಕರಿದ್ದಾರೆ. ಅದರಲ್ಲಿ ಭಾಳಷ್ಟು ಜನ ನಮ್ಮ ಕಮ್ಯುನಿಸ್ಟ್ ಪಕ್ಷದ ರಾಜಕೀಯವಾಗಿ ಗುರುತಿಸಿಕೊಂಡಂಥವರು ಭಾಳಷ್ಟು ಮಂದಿ ಇವತ್ತು ನಮ್ಮನ್ನು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗವನ್ನು ಮಾಡಿದಂಥ ಜನ ಇದ್ದಾರೆ. ಅಂಥದ್ರಲ್ಲಿ ಕೆಲವರು ಭಗತ್ ಸಿಂಗ್ ಅಂತವರು ಸಹ ನಮ್ಮ ಸಮಾಜವಾದ ಹಿನ್ನೆಲೆಯಿಂದ ಬಂದಂಥ ಕಮ್ಯುನಿಸ್ಟ್ ಪಕ್ಷದ ಸಿದ್ಧಾಂತನ ಒಪ್ಪಿಕೊಂಡಂಥ ಇನ್ಕುಲಾಬ್ ಜಿಂದಾಬಾದ್ ಅಂತಕ್ಕಂಥ ಒಂದು ಸಿದ್ಧಾಂತಿಕ ಬಂದಂಥ ಭಗತ್ ಸಿಂಗ್ ಅವರು ಸಹ ಒಬ್ಬರಾಗಿರ್ತಾರೆ. ಚಂದ್ರಶೇಖರ ಆಜಾದ್ ಇರ್ಬೋದು, ಅಜಯ್ ಘೋಷ್ ಇರ್ಬೋದು, ಘಾಟೆ ಇರ್ಬೋದು. ಇಂಥ ಇವತ್ತು ಆ್ಯಕ್ಚುಲಿ ಈಗ ಸಂಸ್ಥಾಪನೆ ಆಗಬೇಕಾದ್ರೆ ಘಾಟೆ ಅವರ ನೇತೃತ್ವದಲ್ಲಿ ಅವರು ಮೂಲತಃ ಮಂಗಳೂರಿನವರು, ಘಾಟೆ ಬಂದು ಮಂಗಳೂರಿನವರು. ಅವರು ಕರ್ನಾಟಕದ ದಿಂದ ಹೋಗಿ ಅವರು ಇಡೀ ದೇಶದಲ್ಲಿ ಕಮ್ಯುನಿಸ್ಟ್ನ ಸತ್ತರು. ಸೊ ಇದರಿಂದ ಹಿನ್ನೆಲೆಯಲ್ಲಿ ಇಡೀ ನಾವು ಇವತ್ತು ಪ್ರಸ್ತುತ ರಾಜಕೀಯ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಬಂಡವಾಳಶಾಹಿ ಸಮಾಜ ಇವತ್ತು ತಾಂಡ ಆಡ್ತಿದೆ. ಪ್ರಪಂಚದಲ್ಲಿ ಇವತ್ತು ಹಲವಾರು ಸಾಮ್ರಾಜ್ಯಶಾಹಿಗಳು ಬಡ ರಾಷ್ಟ್ರಗಳ ಮೇಲೆ ಯುದ್ಧವನ್ನು ಮಾಡೋದ್ರ ಮುಖಾಂತರ ಇವತ್ತು ದರ್ಪವನ್ನು ಮೆರೀತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ 100 ವರ್ಷ ತುಂಬಿರ್ತಕ್ಕಂಥದ್ದು ದೊಡ್ಡ ಇತಿಹಾಸ. ಸ್ವಾತಂತ್ರ್ಯದಲ್ಲಿ ಸ್ವಾತಂತ್ರ್ಯಕರ ಹೋರಾಟ ಮಾಡಿದ್ರು 1952ರಲ್ಲಿ ಏನು 48ರ ಸ್ವತಂತ್ರ ಸಿಗುತ್ತೆ, 52ರಲ್ಲಿ ಯಾವತ್ತು ಮೊದಲನೇ ಪಾರ್ಲಿಮೆಂಟ್ ಚುನಾವಣೆ ನಡೆದಿದೆ, ಅಂದು ವಿರೋಧ ಪಕ್ಷವಾಗಿ R. ಗೋಪಾಲನವರು ವಿರೋಧ ಪಕ್ಷದ ನಾಯಕರಾಗಿ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರಮುಖ ವಿರೋಧ ಪಕ್ಷ ಕೆಲಸ ಮಾಡುತ್ತೆ. ಪಂಚವಾರ್ಷಿಕ ಯೋಜನೆಗಳಿರ್ಬೋದು, ಕೃಷಿಗೆ ಸಂಬಂಧಿಸಿದಂಥ ವಿಚಾರಗಳಿರ್ಬೋದು, ಕಾರ್ಮಿಕ ಕಾನೂನುಗಳ ಜಾರಿ ಮಾಡಿಸಿದಂಥ ಇರಬಹುದು, ಅದೇ ರೀತಿ ಬಡವರಿಗೆ ಹಲವಾರು ವಸತಿ ಯೋಜನೆಗಳು ಮತ್ತು ಭೂಮಿ ಹಕ್ಕನ್ನು ಕೊಡ್ತಕ್ಕಂಥದ್ದು, ಟೆನೆನ್ಸಿ ಕಾಯ್ದೆಗಳು ಅಂಥದ್ದು, ಅದೇ ರೀತಿ ಮಾಹಿತಿ ಹಕ್ಕು ಕಾಯ್ದೆ ಅಂಥದ್ದು ಇರ್ಬೋದು. ಇವತ್ತೇನು ಅಸಂಘಟಿತ ಕಾರ್ಮಿಕರಿಗೆ ಇವತ್ತು ಸೌಲಭ್ಯಗಳು ಸಿಗ್ತಾ ಇದೆ, ಇವತ್ತು ಸರ್ಕಾರ ಬೊಬ್ಬೆ ಹೊಳಿತಾ ಇದೆ. ಇಂತಹ ಹಲವಾರು ಕಾನೂನುಗಳನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಮಾಡಬೇಕಾದ್ರೆ ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಪಾರ್ಲಿಮೆಂಟ್ ಒಳಗಡೆ ಮತ್ತು ಹೊರಗಡೆ ಹೋರಾಟ ಮಾಡೋದ್ರ ಮುಖಾಂತರ ಇವತ್ತು ದುಡಿಯೋ ವರ್ಗದ ಧ್ವನಿಯಾಗಿ ಭಾಳಷ್ಟು ಕೆಲಸ ಮಾಡಿದೆ. ಹಾಗಾಗಿ ಇವತ್ತು ನಾವು ಇದನ್ನು ಒಂದು ಸಂಭ್ರಮಾಚರಣೆಯನ್ನು ಮಾಡ್ತೀವಿ. ಇದ್ರ ಜೊತೆಗೆ ನಮ್ಮ ಕಮ್ಯುನಿಸ್ಟ್ ಪಕ್ಷದ ತುಮಕೂರು ಜಿಲ್ಲಾ 14ನೇ ಜಿಲ್ಲಾ ಸಮ್ಮೇಳನವನ್ನು ಸಹ ನಮ್ಮ TR ರೇವಣ್ಣ ಭವನ ಅಲ್ಲಿ ಒಂದಿನ ಪ್ರತಿನಿಧಿ ಸಮಾವೇಶ ಮಾಡ್ತೀವಿ. ಅವತ್ತು ನಮ್ಮ ಕಾರ್ಯಕರ್ತರು ಸುಮಾರು ವಾಲಂಟಿಯರ್ಸ್ ಕಾರ್ಯಕರ್ತರು 10ನೇ ತಾರೀಕು ಸುಮಾರು ಒಂದು 500 ಜನ ನಮ್ಮಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸಿ ಅವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಅದಕ್ಕೆ ತಾವೆಲ್ಲರೂ ಸಹ ಇದಕ್ಕೆ ಸಹಕಾರ ಪ್ರಚಾರ ಕೊಡೋದ್ರ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಯಾರ್ಯಾರು ಬರ್ತಾರೆ ಈ ಕಾರ್ಯಕ್ರಮಕ್ಕೆ G. ರಾಮಕೃಷ್ಣ ಅಂತ ಅವರು ಚಿಂತಕರು, ಅವರು ವಿಶ್ವಖ್ಯಾತ ಅವರ ಚಿಂತಕವಾದಿಗಳು G. ರಾಮಕೃಷ್ಣ ಅಂತವರು. ಅವರು ದೊಡ್ಡ ಪ್ರೊಫೆಸರ್ ಆಗಿ ಭಾಳಷ್ಟು ಜನಕ್ಕೆ ಅವರು
ವಿದ್ಯೆಯನ್ನು ಕೊಟ್ಟು ಇವತ್ತು ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಇಂಟರ್ನ್ಯಾಷನಲ್ ಭಾಳ ವಿಜ್ಞಾನಗಳನ್ನು ಬೆಳೆದಿರ್ತಕ್ಕಂಥವ್ರು, ಭಾಳ ಚಿಂತಕರು ಅವರು, ಎಡಪಂಥೀಯ ನಾಯಕರಾಗಿರ್ತಕ್ಕಂಥ ರಾಮಕೃಷ್ಣ ಅವರು ಬರ್ತಿದ್ದಾರೆ. ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ಕಾಂಗ್ರೆಸ್ ಸಾರ್ಥಿ ಸುರೇಶ್ ಬರ್ತಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ರೇವಣ್ಣವರು, ಡಾಕ್ಟರ್ ಸಿದ್ದಮ್ಮಗೌಡ ಪಾಟೀಲ್ ಅಂತ ಅವರು ಭಾಳ ಚಿಂತಕರು, ವಸತಿ ಪತ್ರಿಕೆಯವರು, ನಮ್ಮ ಉಸ್ತುವಾರಿ ಜ್ಯೋತಿ ಬರ್ತಾರೆ. ಅದೇ ರೀತಿ ನಮ್ಮ ಪರಿಸರವಾದಿ ಯತಿರಾಜ್ ಅವರು ಇರ್ತಾರೆ. ಅದೇ ರೀತಿ ನಮ್ಮ CPM-ಗಳಿರ್ತಕ್ಕಂಥ LK ಸುಬ್ರಹ್ಮಣ್ಯ ಇರ್ತಾರೆ, ಕಂಬೇಗೌಡರು ಇರ್ತಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಗೌಡ ಬರ್ತಾರೆ, ನಮ್ಮ ಗೋವಿಂದರಾಜು. ಅದೇ ರೀತಿ ರೈತ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಗೋವಿಂದರಾಜ್ ಅವರು ಈ ಒಂದು ನಮ್ಮ ಸಭೆಯಲ್ಲಿ ಇದ್ದು ನಮ್ಮ ಪಕ್ಷದ ಇತಿಹಾಸವನ್ನು ಅವರಿಗೆ ತಿಳುವಳಿಕೆ ಮಾಡಿಕೊಡ್ತಕ್ಕಂಥದ್ದು. ಮತ್ತು ಹೆಚ್ಚಿನದಾಗಿ ಇವತ್ತಿನ ಪ್ರಸ್ತುತ ರಾಜಕೀಯದಲ್ಲಿ ರಮೇಶ್ ಪಕ್ಷದ ಅಗತ್ಯತೆ ಏನಿದೆ ಅಂತಕ್ಕಂಥದ್ದನ್ನು ತಿಳುವಳಿಕೆ ಮಾಡೋದು ಒಂದು ಶತಮಾನೋತ್ಸವ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಏರ್ಪಡಿಸೋದ್ರ ಮುಖಾಂತರ ಈ ಕಾರ್ಯಕ್ರಮ 2 ದಿನ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಇದು ಒಂದು ದಿವಸ, 5 ದಿವಸ, ಮತ್ತೊಂದು ದಿವಸ ನಮ್ಮದು ಪ್ರತಿನಿಧಿ ಸಮಾವೇಶ 14ನೇ ಜಿಲ್ಲಾ ಸಮ್ಮೇಳನ ಇದೆ. ನಮ್ಮದು ರಾಜ್ಯ ಸಮ್ಮೇಳನ ಬಂದು ಗುಲ್ಬರ್ಗದಲ್ಲಿ ನಡೀತಾ ಇದೆ. ಆಗಸ್ಟು 30, 31, 3 ದಿನಗಳ ಕಾಲ ಗುಲ್ಬರ್ಗದಲ್ಲಿ ನಡೀತಿದೆ. ಅದು ಪೂರ್ವಭಾವಿಯಿಂದ ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮ ಪಕ್ಷದ ಸೈದ್ಧಾಂತಿಕ ಕಡೆಯಲ್ಲಿ ಹಿಂದೆ 3 ವರ್ಷ ಯಾವ ರಾಜಕೀಯ ಪ್ರಸ್ತುತ ಕೆಲಸ ಮಾಡಿದ್ವಿ, ಮುಂದೆ ಏನು ಮಾಡಬೇಕು, ಈ ಜಿಲ್ಲೆಗೆ ಏನೆಲ್ಲ ನಾವು ಮುಂದಿನ ಗುರಿಗಳನ್ನ ಇಟ್ಕೋಬೇಕು, ಏನೆಲ್ಲ ಜಿಲ್ಲೆಗೆ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಗಳು ಮಾಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನವನ್ನು ಸಮ್ಮೇಳನದಲ್ಲಿ ನಾವು ಮಾಡ್ತೀವಿ.